ಬಿಗ್ ಬಾಸ್ ಮನೇಲಿ ನಿಮ್ಗೆ ಜಾನ್ವಿ ಮತ್ತೆ ಅಶ್ವಿನಿ ಮೇಡಮ್ ಅಂದ್ರೆ ತುಂಬಾ ಕ್ಲೋಸ್ ಇದ್ದವರು. ಅದ್ರಲ್ಲಿ ಈಗ ಜಾನ್ವಿ ಮೇಡಮ್ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಏನಾದ್ರು ಕಾಲ್ ಮಾಡಿದ್ರಾ, ವಿಶ್ ಮಾಡಿದ್ರಾ, ನೀವೇನಾದ್ರೂ ಹೇಳಿದ್ರಾ ಅನ್ನುವಂಥದ್ದು? ಹೌದು. ನಿಜ ಗೊತ್ತಿಲ್ಲ ಮೇಡಮ್, ನನಗೆ ಈ ಬೆಳವಣಿಗೆಗಳೆಲ್ಲ ಗೊತ್ತಿಲ್ಲ ನನಗೆ. ನಾನು ಅಂದೇ ಅದೇ ಕೆಲಸ ಮಾಡ್ಕೊಂಡಿದ್ದೀನಿ. ಇವತ್ತು ಮಾಡ್ತೀನಿ ಸಂಜೆ, ಇವತ್ತು ಮಾಡಿ ಖಂಡಿತ ವಿಶ್ ಮಾಡ್ತೀನಿ ಮ್ಯಾಮ್, ಒಳ್ಳೇದಾಗ್ಲಿ ಜಾನ್ವಿ ಮ್ಯಾಮ್ಗೆ. ಇವತ್ತು ಸಂಜೆ ಮಾಡ್ತೀನಿ. ಹಿಂಗೆ ಪೂಜಾ ಅವ್ರು ಹೇಳಿದ್ರು ನಂಗೆ ಗೊತ್ತಾಯ್ತು ಅಂತೇಳಿ. ಇವತ್ತು ಅವ್ರು ಏನು ಹೇಳ್ತಾರೋ ತಿರ್ಗಾ ರಾತ್ರಿ ನಿಮ್ಗೆ ಫೋನ್ ಮಾಡಿ ಬೇಕಾದ್ರೆ ಹೇಳ್ತೀನಿ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ನಂಗೆ ಇವಾಗ ಗೊತ್ತಿಲ್ಲ, ಈಗ ಮಾಡಿ ಕೇಳ್ತೀನಿ. ನಿಜ ಗೊತ್ತಿಲ್ಲ ನಂಗೆ. ಆಮೇಲೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಮೇಡಮ್. ನಾನು ಹೇಳಿದ್ನಲ್ಲ, ನನಗೆ 12 ಮ್ಯಾಥಮೆಟಿಕ್ಸೇ ಬರಲ್ಲ. ನೀವು ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಕೇಳಿದ್ರೆ ಬರಲ್ಲ ನನಗೆ. ಓಕೆ ಸರ್, ಅದೇ ನೀವು ರಾಜಕೀಯಕ್ಕೆ ಜೆಡಿಎಸ್ಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ, ಜೆಡಿಎಸ್ಗೆ ಜಾನ್ವಿ ಮೇಡಮ್ ಸೇರಿದ ಅಂದ್ರೆ ಜಾಯಿನ್ ಆಗಿದ್ದಾರೆ ಅದು ಸಮೇತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ ಮೂಲಕ ಅಂದ್ರೆ ನಮ್ಮ ಚಾನಲ್ ಮೂಲಕ ವಿಶ್ ಮಾಡ್ಬೋದಲ್ಲ? ಒಳ್ಳೇದಾಗ್ಲಿ ಮ್ಯಾಮ್, ಜಾನ್ವಿ ಮ್ಯಾಮ್ ಒಳ್ಳೇದಾಗ್ಲಿ. ನಮ್ಗೆ ಗೊತ್ತಿರೋರ್ಗೆ ಯಾರಿಗೋ ಒಳ್ಳೇದಾಗ್ಲಿ. ನಿಮ್ಗೆ ಯಾರೋ ತುಂಬಾ ಗೊತ್ತಿರೋರ್ಗೆ ಒಳ್ಳೇದಾದ್ರೆ ನೀವು ಖುಷಿ ಪಡಲ್ವಾ? ಹಂಗಿರಲ್ವಾ? ತುಂಬಾ ಖುಷಿ ಇದೆ, ಒಳ್ಳೇದಾಗ್ಲ. ನಿಜವಾಗ್ಲೂ ಫೋನ್ ಮಾಡಿ ವಿಶ್ ಮಾಡ್ತೀನಿ ಅವ್ರು. ಖಂಡಿತ. ಈಗ ಒಂದು ಹೆಣ್ಮಗು ತುಂಬಾ ಕಷ್ಟಪಟ್ಟಿರ್ತಾರೆ, ಆಕ್ಟರ್ ಆಗಿರ್ತಾರೆ, ಒಂದು ನ್ಯೂಸ್ ರಿಪೋರ್ಟರ್ ಆಗಿರ್ತಾರೆ, ಆಂಕರ್ ಆಗಿರ್ತಾರೆ, ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಬಂದು ಒಂದು ಜೆಡಿಎಸ್ ಪಕ್ಷದಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ನಿಮ್ಮ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ತುಂಬಾ ಖುಷಿ ಆಗುತ್ತೆ. ಮುಂದಕ್ಕೆ ಅವ್ರು ಏನು ಆಸೆ ಇಟ್ಕೊಂಡು ಹೋಗಿದ್ರು ಅವೆಲ್ಲ ಅವ್ರಿಗೆ ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರಿಗೇನೋ ಒಳ್ಳೆ ಸ್ಥಾನಕ್ಕೆ ಹೋದ್ರೆ ನಮಗೂ ಏನಾದ್ರು ಪ್ರಾಬ್ಲಮ್ ಇದ್ದಾಗ ನಾನು ಸ್ವಲ್ಪ ಪರಿಚಯ ಅಲ್ವಾ, ಕ್ಯೂ ಅಲ್ಲಿ ನಿಂತ್ಕೊಳ್ದೆ ಹೋಗಿ ಮ್ಯಾಮ್ ಇದೊಂಚೂರು ನೋಡಿ ಸಮಸ್ಯೆ ಇದೆ ಅಂತ ಕೇಳ್ಕೊಳ್ತೀನಿ, ಮಾಡ್ಕೊಡ್ತಾರೆ ಅನ್ಸುತ್ತೆ ಪರಿಚಯ ಇರೋದ್ರಿಂದ.